ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡುವಂಥದ್ದು ಕೆಲವು ಕಡೆ ನೋಡಿರ್ತೀರ, ಈ ಮಾಟ ಮಂತ್ರ ತಂತ್ರಗಳು ಇವೇ ತುಂಬೋಗ್ಬಿಟ್ಟಿದೆ. ಇವಾಗಂತೂ ಎಲ್ಲಿ ನೋಡಿದ್ರೂ ಬರೀ ಇದೇ ಆಗೋಗ್ಬಿಟ್ಟಿದೆ. ಒಂದು ಹೂವು ಕಟ್ಟೋರ್ಗೂ ಮಾಟ ಮಂತ್ರ ಮಾಡಿಸ್ತಾರೆ, ಒಬ್ಬ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರೋ ಅಂಥವ್ರಿಗೂ ಮಾಟ ಮಂತ್ರ ಮಾಡಿಸ್ತಾರೆ. ನನಗೆ ಆಶ್ಚರ್ಯ, ಇದೆಂಥದ್ದು ಅಂತ ಒಬ್ಬರು ಫೋನ್ ಮಾಡಿದರು. ಭಾಳ ಕಷ್ಟ ಇದ್ವಿ, ಭಾಳ ತೊಂದರೆ ಆಗ್ತಿದೆ, ಭಾಳ ಜನ ನಮಗೆ ಈ ಥರ ಮೋಸ ಮಾಡಿ ತೊಂದರೆ ಮಾಡ್ತಾಯಿದ್ದಾರೆ, ನಮಗೆ ಮಾಟ ಮಂತ್ರ ಮಾಡಿ ತಿನ್ನೋಕ್ಕೆ ಊಟ ಇಲ್ದಂಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಹೂವು ಕಟ್ತಾ ಇದ್ದೀವಮ್ಮ ಅಂತಂದರು. ಹೂವು ಕಟ್ಟೋರ್ಗೂ ಮಾಡ್ತಾರೆ, ಹೂವು ಕೊಟ್ಟಿದ್ರಲ್ಲಿ ಅವ್ರಿಗೆ ಇನ್ನೆಷ್ಟು ಕೋಟಿ ಸಂಪಾದನೆ ಮಾಡ್ತಾರೆ, ಅದಕ್ಕೂ ಮಾಡಿಸ್ತಾರೆ. ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಬಾರ್ದು. ಅದೇನೋ ಒಂದು ಪುಟ್ಟ ಅಂಗಡಿ, ಟೀ ಅಂಗಡಿ ಇಟ್ಕೊಂಡಿರ್ತಾರೆ. ಆ ಟೀ ಅಂಗಡಿ ದಿನಕ್ಕೆ ಎಷ್ಟಾಗುತ್ತಪ್ಪ ಅಂತಂದರೆ ಏನೋ 1,000, 1,500, ಮತ್ತು ಆ ಜಾಗದ್ದು ಇದೆಲ್ಲ ಕೊಡಬೇಕು ಅವ್ರಿಗೆ. ಕೆಲವೊಂದು ಪೊಲೀಸ್ ಕಾಟ ಇರುತ್ತಮ್ಮ, ಅದಕ್ಕೆಲ್ಲ ಹೋಗಿ ನಮಗೆ ಸಿಕ್ಕದೆ ದಿನದಲ್ಲಿ ಅಮ್ಮಮ್ಮ ಅಂದರೆ ಒಂದು 400ರಿಂದ 300 ತನಕ ಸಿಕ್ಕುತ್ತೆ. ಅದರಲ್ಲೂ ಕಾಂಪಿಟೇಷನ್ ಆಗಿ ಬಂದಿದ್ದಾರೆ. ಅಲ್ಲಿ ಸಿಕ್ಕದಂಗೆ ಸಿಕ್ಕಾಬಿಟ್ಟೆ ಗಿಜಿ ಅಂತಾರೆ. ಇಲ್ಲಿ ಯಾರೂ ಇಲ್ಲ. ಮೊದಲು ಚೆನ್ನಾಗಿದ್ದರು, ಈಗ ಎಲ್ಲ ಆ ಕಡೆ ಇದ್ದಾರೆ, ಈ ಕಡೆ ಯಾರೂ ಇಲ್ಲ. ಅಮ್ಮಮ್ಮ ಅಂದರೆ 100-150 ನಮಗೆ ಖರ್ಚು ಬರೋದು ಹೆಚ್ಚಾಗ್ಬಿಟ್ಟಿದೆ. ನಾವು ಈಗ ಥರ ಆದರೆ ಹೆಂಗೆ ಜೀವನ ಮಾಡೋದು ಅಂತ ನೋಡಿ. ಇದು ಎಲ್ಲ ಏನು ದೊಡ್ಡ ಬಿಸ್ನೆಸ್ಸು ಅಂತ ಮಾಡಿಸ್ತಾರೋ, ಯಾವ ಥರ ಮಾಡಿಸ್ತಾರೋ, ಏನೋ ದೊಡ್ಡ ಫ್ಯಾಕ್ಟ್ರಿಗಳ ಅಥವಾ ಏನೋ ದೊಡ್ಡ ಇದು ಮಾಡ್ತಿದ್ದಾರೆ, ಏನೋ ಅದರಲ್ಲಿ ಅಂದರೆ ಕೋಟಿಗೆ ಮಾಡ್ತಾಯಿದ್ದಾರೆ. ಇವ್ರಿಗೇನೋ ಬಿಸ್ನೆಸ್ ಬಿದ್ದೋಗಿದೆ, ಲಾಸ್ ಆಗಿದೆ, ಅದಕ್ಕೇನು ಹೊಟ್ಟೆವ್ರಿಗೆ ಮಾಡಿಸ್ತಾರೆ ಅನ್ಬೋದು. ಪಾಪ ಇವು ಕೊಟ್ಟವರು, ಸೊಪ್ಪು ಮಾರೋರು, ಈ ಚಹಾ ಕಾಫಿ ಮಾಡೋರು, ಇದರಲ್ಲೆಲ್ಲ ಏನು ಕೋಟಿ ಸಂಪಾದನೆ ಮಾಡ್ತಾರೆ ಅಂತ ಮಾಡ್ತಾರೆ. ಅದು ಎಂಥ ಜನ ಇದ್ದಾರೆ ಅಂದರೆ ಇವ್ರಿಗೆ ಯಾವ ಥರ ಕರ್ಮ ಬಂದು ಹೊತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನನಗೆ ಕೇಳಿ ಮನಸ್ಸೇ ಬೇಜಾರಾಗ್ಬಿಡ್ತಾವೆ. ಅವತ್ತೆಲ್ಲ ನನ್ನ ಮನಸ್ಸು ಬೇಜಾರು, ವೀಡಿಯೋ ಮಾಡೋಕ್ಕೆ ಮನಸ್ಸು ಬರಲ್ಲ. ಏನು ಜನ ಈ ಥರ ಆಗಿದ್ದಾರೆ, ಇಂಥ ಚಿಕ್ಕದಕ್ಕೆಲ್ಲ ಮಾಡ್ತಾರಾ ಅನ್ನೋದು ಅದೇ ಒಂದು ತಲೆ ಒಳಗೆ ಹುಳ ಕೊರೆದಂಗೆ ಕೊರಿತಾ ಇರುತ್ತೆ ನನಗೆ. ಏನು ಜನ ಇದಕ್ಕೇನು ಯಾವ ರೀತಿ ಪರಿಹಾರ ಕೊಡೋದು, ಎಷ್ಟು ಪರಿಹಾರ ಕೊಡಲಿಕ್ಕಾಗುತ್ತೆ ಅನ್ನೋದು ಬಂದ್ಬಿಡುತ್ತೆ. ಅವರು ಸಾಕಷ್ಟು ಕಡೆ ಎಲ್ಲ ಹೋಗಿ ದುಡ್ಡು ಕಳ್ಕೊಂಡು ಸಾಲದೊಳಗೆ ಸಾಲ ಮಾಡಿಕೊಂಡು ಈ ಥರ ಎಲ್ಲ ಇರ್ತಾರೆ. ಇಂಥವ್ರಿಗೆಲ್ಲ ಕೆಲವೊಂದು ಮಂತ್ರಗಳಿಂದ ತಂತ್ರಗಳಿಂದ ಮಾಡ್ಕೊಳ್ಳೋ ಅಂಥದ್ದು ಹೇಳ್ತಾಯಿದ್ದೀನಿ. ಇದನ್ನು ತೊಂದರೆ ಇರೋ ಅಂಥವ್ರಿಗೆ ಅವರು ಕೊಡೋ ಅಂಥ ಸಿಕ್ಕಾಬಟ್ಟೆ ಈ ಶತ್ರುಗಳು, ಈ ಕಾಟಗಳಿಗಾಗಿ ಅವ್ರನ್ನೇ ಓಡಿಸ್ಬೇಕು ಅಷ್ಟೇ. ಆ ಜಾಗ ಬಿಟ್ಟು ಅವ್ರನ್ನೇ ಪಾಪ ಇವರೆಲ್ಲಿಂದ ಬಂದು ಏನೋ ಸಾಲ ಮಾಡಿ ಏನೋ ಒಂದು 3 ಕಾಯಿ ದುಡ್ಕೊಳ್ಳೋಣ ಅಂತ ಬಂದಾಗ ಅವ್ರು ಇಲ್ಲಿ ಆ ಅಪೋಸಿಟಿಗೆ ಬಂದು ಇನ್ನೊಂದು ಅಂಗಡಿ ಇಕ್ಕೊಂಡು ಸರಿ ಹೋಗಲಿ, ಸುಮ್ಮನೆ ಅಂಗಡಿ ಇಕ್ಕೊಂಡಿರ್ತಾರ. ಅವ್ರಿಗಾಗುತ್ತೆ, ಇವ್ರಿಗಾಗಿದ್ದು ಇವ್ರು ಆ ಥರ ಅಲ್ಲ. ಆ ಕಡೆ ಇರೋರೆಲ್ಲ ಇಲ್ಲಿಗೆ ಬಂದುಬಿಡಬೇಕು, ಇವರೊಬ್ಬರು ಊಟ ಮಾಡಬೇಕು, ಪಾಪ ಅವ್ರಂಗೆ ಉಪವಾಸ ಸಾಯಬೇಕು. ಇದೆಂಥ ನ್ಯಾಯ ಇದು? ಇಂಥ ಒಂದು ದುಷ್ಟತನಕ್ಕೆ ನಾನು ಹೇಳೋದು, ಯಾರಿಗೂ ಇಲ್ಲಿ ಮಾಡಬೇಡಿ. ನಾವು ಬದುಕಬಾರ್ದಾ, ಅವ್ರು ಮಾತ್ರ ಬದುಕಬೇಕಾ, ನೀವು ಹೇಳೋದು ಯಾವ ಥರ ಇದೆ, ನಾವು ಅಂಗಡಿನೇ ಇಡಬಾರ್ದಾ ಅಂತ ಕೇಳ್ಬೋದು ನೀವು. ಅಂದರೆ ನಾನು ಹೇಳಿದ್ದು ಮಾಡಿ, ನೀವು ಮಾಡಿ, ಅವರು ಮಾಡ್ತಾರೆ ಅಂದರೆ ಅದರಲ್ಲಿ ಹೋಗಿ ಮಾಡಿಸಿ ವಶೀಕರಣ ರೀತಿ ಮಾಡಿ ಅಟ್ರಾಕ್ಷನ್ ಆಗಿ ಜನಗಳು ಸೆಳೆಯೋದ್ರಲ್ಲಿ ಅದು ತಪ್ಪಲ್ವಾ? ಜನಕ್ಕೆ ಯಾರು ಇಷ್ಟ ಆಗುತ್ತೋ ಅವ್ರು ಬರ್ತಾರೆ ಅಲ್ಲಿಗೆ. ಯಾರು ನಿಮಗೂ ಏನು ದೇವರು ಯಾವತ್ತು ಯಾರಿಗೂ ಮೋಸ ಮಾಡಲ್ಲ. ಅವ್ನು ಏನು ಕೊಡಬೇಕು ಅವ್ರಿಗೂ ಕೊಡ್ತಾನೆ, ಇವ್ರಿಗೇನು ಕೊಡಬೇಕು ಇವ್ರಿಗೂ ಕೊಡ್ತಾನೆ. ಅಷ್ಟರೊಳಗಡೆ ನಾನು ಅವ್ರದ್ದು ಕಿತ್ಕೊಂಡು ನಾನೇ ತಿನ್ಬಿಡಬೇಕು, ನಾನೇ ಬೆಳೆದ್ಬಿಡಬೇಕು ಅಂತ ಅನ್ನೋದು ಇದರಲ್ಲಿ ಯಾವ ನ್ಯಾಯ ಇದೆ? ಇಂಥದಕ್ಕೆಲ್ಲ ಒಂದು ಭಾಳ ಚಿಕ್ಕದಾಗಿರೋ ಅಂಥ ಕೆಲವೊಂದು ತಂತ್ರಗಳನ್ನ ಮಾಡ್ಕೋಬೋದು. ಇಂಥ ತಂತ್ರಗಳು ಮಾಡಿಕೊಂಡಾಗ ಯಾವ ಒಂದು ಮಾಂತ್ರಿಕರೆಲ್ಲ ಹೋಗಬೇಕಾಗಿಲ್ಲ. ಅಂದರೆ ಸ್ವಲ್ಪ ಇದನ್ನು ಸಾಧನೆ ಮಾಡಿರಬೇಕು, ಕಲ್ತಿರಬೇಕು. ಕಲಿದೇ ಏಕ್ದಮ್ ಹೋಗ್ಬಿಟ್ಟು ನಾವು ಮಾಡಲಿಕ್ಕಾಗಲ್ಲ. ಕಲ್ತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಸಾಧನೆ ಮಾಡಿ ತಿಳುವಳಿಕೆ ಇರೋರಾದರೆ ಇದನ್ನು ಮಾಡ್ಕೋಬೋದು. ಅಥವಾ ತಿಳುವಳಿಕೆ ಇಟ್ಕೊಂಡು ಇದನ್ನ ಸಾಧನೆ ಮಾಡಿರೋ ಹತ್ರ ಹೋಗಿ ಈ ರೀತಿ ಚಿಕ್ಕದಾಗಿ ಅವರು ಕೂಡ ಮಾಡಿಕೊಡ್ಬೋದು. ಬನ್ನಿ ಇವತ್ತು ಅದಕ್ಕೆಲ್ಲ ಏನೇನು ಬೇಕು ಅಂತ ನೋಡೋಣ. ಇದೊಂದು ಆಗ್ನೇಯಾಸ್ತ್ರ ಮಹಾಮಂತ್ರ ಅಂತ ಹೇಳ್ತಾರೆ, ಮತ್ತು ಅಘೋರಿ ರುದ್ರ ಮಂತ್ರ ಅಂತ ಕೂಡ ಹೇಳ್ತಾರೆ. ಈಗ ಸಾಕಷ್ಟು ಬೇರೆ ಹೆಸರು ಕೂಡ ಹೇಳ್ತಾರೆ. ಇದನ್ನು ಅಘೋರಿ ರುದ್ರ ಹೋಮ ಅಂತ ಕೆಲವು ಕಡೆ ಮಾಡಿಸ್ತಾರೆ. ಈ ದೇವಸ್ಥಾನಗಳಲ್ಲಿ, ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ಮನೆಗಳಲ್ಲಿ, ಈ ಮನೆ ಕಟ್ಟೆಲ್ಲ
ಒಂದು ಗೃಹಪ್ರವೇಶಕ್ಕೆ ಅಂಥದ್ದನ್ನೆಲ್ಲ ಸೇರಿಸಿ ಮಾಡ್ತಾರೆ. ಯಾಕೆಂದರೆ ಮುಂದಕ್ಕೆ ಅವ್ರು ಯಾರು ಶತ್ರುಗಳು ಇರಬಾರ್ದು. ಮನೆ ಕಟ್ಟಿ ಪಾಪ ಏನೋ ಅವರು ಸಾಲ ಮಾಡಿ ಏನು ಜನಗಳ ಹತ್ರ ಏನೋ ಒಂದು ಚೆನ್ನಾಗಿ ಮನೆ ಕಟ್ಟಿದ್ದಾನಪ್ಪ ಅನ್ನಿಸ್ಕೋಬೇಕು ಅನ್ನೋ ಇದರಲ್ಲಿ ಅವರು ಸಾಲ ಮಾಡಿ ಏನೋ ಡಾಮ್ ಡೂಮ್ ಅಂತ ಮನೆ ಗೃಹಪ್ರವೇಶ ಮಾಡಿರ್ತಾರೆ. ಎಲ್ಲಿಂದನೋ ಹಾಕ್ಕೊಂಡು ಅಲ್ಲಿಂದನೇ ಅಡ್ರೆಸ್ ಕೊಟ್ಕೊಂಡು ಅದೆಲ್ಲ ಮಾಡಿರ್ತಾರೆ. ಅಂಥದ್ದು ಕೂಡ ಮಾಡ್ತಾರೆ ಕೆಲವರು. ಅಂಥದಕ್ಕೆ ಕೆಲವರು ಗೊತ್ತಿರೋ ಅಂಥವ್ರು ಈ ಅಘೋರಿ ರುದ್ರ ಹೋಮ ಅಂತ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಯಾರಿಗಾರು ನಿಮ್ಮ ಸಿಕ್ಕಿದಾಗ ಆ ಅಘೋರಿ ಬೂದಿನ ತಗೊಂಡು 108 ಸಲ ಮಂತ್ರಿಸ್ಬಿಟ್ಟು ಆ ವಿಭೂತಿ ರೀತಿ ಅದನ್ನು ನೀವು ಹಣೆಯಲ್ಲಿ ಧಾರಣೆ ಮಾಡಿದ್ರೆ ಯಾವ ಒಂದು ಶತ್ರು ಬಾಧೆ ಕೂಡ ನಿಮಗಿರಲ್ಲ. ಅದೇ ರೀತಿ ನೀವು ಇನ್ನೂ ಯಾರಾದರೂ, ಯಾಕೆಂದರೆ ಅಘೋರಿ ರುದ್ರ ಹೋಮ ಮಾಡೋ ಸಾಕಷ್ಟು ಜನಕ್ಕೆ ಇದು ಬಗ್ಗೆ ಅರಿವಿಲ್ಲ. ಕೆಲವು ಕಡೆ ಚಂಡಿ ಹೋಮ ಮಾಡಿಸ್ತಾರೆ. ಇದು ಸಾಮಾನ್ಯ, ಇದೆಲ್ಲ ಕಡೆ ಮಾಡಿಸ್ತಿರ್ತಾರೆ. ಕೆಲವು ದೇವಸ್ಥಾನಗಳು ಕೂಡ ಮಾಡಿಸ್ತಾರೆ. ಆ ಚಂಡಿ ಹೋಮದ ಹತ್ರ ಹೋಗಿ ಆ ವಿಭೂತಿಯನ್ನು ಮಂತ್ರಿಸ್ಬಿಟ್ಟು ಎಲ್ಲಿ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೋ, ಎಲ್ಲಿ ನಿಮ್ಮ ಕಡೆ ಇರೋರನ್ನೆಲ್ಲ ಆ ಕಡೆ ಹೇಳ್ಕೊಂಡಿದ್ದಾರೆ ಶತ್ರುಗಳು ಅಂತ, ಅಥವಾ ಮನೆ ಆಗಿರ್ಬೋದು, ಅವರು ಅಂಗಡಿಗಳೇ ಆಗ್ಬೋದು, ಅಥವಾ ಮನೆಗಳ ಹತ್ರನೇ ಇರ್ಬೋದು. ಇದು ನಾವೇನು ಬರೀ ಅಂಗಡಿಗಳಲ್ಲಿ ಅನ್ನೋದೆಲ್ಲ, ಮನೆಗಳ ಹತ್ರ ಕೂಡ ಈ ಮನೆ ಕಟ್ಟಿರ್ತಾರೆ, ಅಲ್ಲಿ ತೊಂದರೆಗಳು ಈಗ ಹೇಳಿದ ಚಿಕ್ಕ ಪುಟ್ಟ ಯಾವುದೋ ಒಂದು ಚಿಕ್ಕದಾಗಿ ಮನೆ ಕಟ್ಟಿರ್ತಾರೆ, ಸಾಲ ಮಾಡಿ ಅಥವಾ ಲೋನ್ ಹಾಕಿ ಅದಕ್ಕೂ ತೊಂದರೆಗಳು ಕೊಡ್ತಾರೆ. ಅಂಥದನ್ನ ವಿಭೂತಿನ ಮಂತ್ರಿಸ್ಬಿಟ್ಟು ಆ ಶತ್ರುಗಳು ಮನೆ ಮೇಲೆ ಹಾಕಿದರೆ ಆ ಒಂದು ಏನು ಅವ್ರು ನಿಮಗೆ ತೊಂದರೆ ಕೊಡ್ತಿರ್ತಾರೆ ಅವ್ರದ್ದು ಒಂದು ಶತ್ರುಗಳು ಒಂದು ಏನು ಉಪಟಳ ಅಂತ ಹೇಳ್ತೀವಿ, ಅಥವಾ ಅತಿಯಾದ ಒಂದು ಕಷ್ಟ ಅಂತ ಅದನ್ನು ಕಮ್ಮಿ ಆಗುತ್ತೆ. ಅವರ ಒಂದೇನೇ ಆಟ ಅಲ್ಲಿ ನಡೆಯೋದಿಲ್ಲ. ಚಂಡಿ ಹೋಮ ತಗೋಬೇಕು. ಚಂಡಿ ಹೋಮದ ಹತ್ರ ಹೋಗಿ ವಿಭೂತಿಯನ್ನು ಮಂತ್ರಿಸ್ಬಿಟ್ಟು ಶತ್ರುಗಳ ಮನೆ ಮುಂದೆ ಹಾಕಿದಾಗ ಅವರ ಕಾಟ ನಿಮಗೆ ಕಮ್ಮಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಈ ದುರ್ಗಾ ಹೋಮ ಕೂಡ ಮಾಡಿಸಿರ್ತಾರೆ. ಯಾಕೆ ನಾನು ಒಂದೊಂದು ಹೇಳ್ತಾ ಅಘೋರಿ ರುದ್ರಕ್ಕೆ ಸಾಕಷ್ಟು ಅದು ಸಿಕ್ಕದ ಕಷ್ಟ ನಿಮಗೆ. ಚಂಡಿ ಹೋಮ ಮಾಮೂಲಿಯಾಗಿ ಸಿಕ್ಕುತ್ತೆ, ಅಥವಾ ದುರ್ಗಾ ಹೋಮ ಕೂಡ ನಡೆಯುತ್ತೆ. ದುರ್ಗಾ ಹೋಮದ ಹತ್ರ ಸಿಗುತ್ತಲ್ಲ, ಆ ಬೂದಿನ ತೊಗೋಬೇಕಾಗುತ್ತೆ. ಅವರು ಅದನ್ನು ದುರ್ಗಾ ಹೋಮ ಮಾಡಿರಬೇಕು. ಸುಮ್ಮನೆ ದುರ್ಗಾ ಹೋಮ ಅಲ್ಲ. ದೇವಸ್ಥಾನಗಳಲ್ಲಿ ಅಂದರೆ ದುಷ್ಟಶಕ್ತಿಗಳನ್ನ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಉಚ್ಚಾಟನ ದುರ್ಗಾ ಹೋಮ ಅಂತ ಮಾಡ್ತಾರೆ. ಅದನ್ನು ಯಾರಿಗಾರು ಗೊತ್ತಿದ್ದರೆ ಅಥವಾ ಯಾವ್ದಾದ್ರು ದೇವಸ್ಥಾನ ಕೇಳಿ ಪಡ್ಕೊಂಡು ನೀವು ಅದನ್ನು ಕೂಡ ಮಂತ್ರಿಸ್ಬಿಟ್ಟು ನೀವು ಆ ಶತ್ರುಗಳ ಮನೆ ಮುಂದೆ ಹಾಕಿದರೆ ಆ ಶತ್ರುಗಳು ಆ ಜಾಗನೇ ಬಿಟ್ಟು ಹೊರಟೋಗ್ತಾರೆ. ಯಾಕೆ ನಿಮಗೆ ಮಾಡಿಸಿ ನಿಮ್ಮ ಕಡೆ ಜನ ಅವ್ರು ಹೇಳ್ಕೊಂಡು ನಿಮಗೆ ಬಿಸ್ನೆಸ್ ಇಲ್ದಂಗೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾರಲ್ವ, ಅಥವಾ ಮನೆ ಕಟ್ತಾ ಇರ್ತಾರೆ, ಆ ಮನೆ ಕಟ್ಟೋದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಂದು ಜಾಗ ಅಥವಾ ಅದೇನು ಮಾಡ್ತೀಯ, ಅದು ಮನೆ ಎಷ್ಟು ವರ್ಷ ಆದರೂ ಕಂಪ್ಲೀಟ್ ಆಗೋದೇ ಇಲ್ಲ ಪಾಪ, ಅವ್ರು ದುಡ್ಡು ಸುರಿದು ಅದು ಒಂಥರ ಪಾಳು ಬಂಗ್ಲೆ ಆದಂಗೆ ಆಗಿರುತ್ತೆ. ಈ ರೀತಿ ಎಲ್ಲ ಅದನ್ನು ಲೀಗಲಾಗಿ ಏನೋ ತಂದು ಅದನ್ನೇನೋ ಮಾಡಿರ್ತಾರೆ. ಅಂಥದ್ದು ಕೂಡ ಮಾಡಿದಾಗ ಈ ರೀತಿ ಅವ್ರ ಮನೆ ಮುಂದೆ ಎತ್ಕೊಂಡು ಹಾಕಿ ಶತ್ರುಗಳು ಆ ಜಾಗ ನಿಮ್ಗಲ್ಲಿ ನೀವು ಹೋಗಲ್ಲ, ಅವರೇ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾರೆ, ಆ ಜಾಗನೇ ಬಿಟ್ಟು ಹೊರಟೋಗ್ತಾರೆ. ಇದೇ ರೀತಿ ಕೆಲವೊಂದು ಯಾಕೆ ಇವೆಲ್ಲ ನಿಮಗೆ ಸಿಕ್ಕೋ ಅಂಥದ್ದೇ, ಯಾಕೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇದನ್ನೆಲ್ಲ. ಕೆಲವು ಮಾಡಿರೋ ಅಂಥದ್ದನ್ನ ತಂದು ಹಾಕಿದಾಗ ಈ ರೀತಿ ನಿಮಗೆ ಈಸಿಯಾಗಿ ಕೆಲಸ ಆಗುತ್ತೆ. ಇನ್ನು ಕೆಲವು ಕಡೆ ಈ ಉಚ್ಚಾಟನ ಸುದರ್ಶನ ಹೋಮ ಅಂತ ಮಾಡ್ತಾರೆ. ಸುದರ್ಶನ ಹೋಮ ಅಲ್ಲಿ ಕೂಡ ಆ ಹೋಮದ ಒಂದು ಬೂದಿನ ತಂದು ಈ ಮೇಲಿನ ಮಂತ್ರ ಹೇಳಬೇಕು. ಆ ಮೇಲಿನ ಮಂತ್ರನ ಮಂತ್ರಿಸಿ ಶತ್ರುಗಳು ಮನೆ ಮೇಲೆ ಹಾಕಿದಾಗ ಅವರು ಕೂಡ ಅವರೇ ಯಾರಿಗೂ ಕೇಳ್ದಂಗೆ ಅವರೇ ಜಾಗ ಬಿಟ್ಟು ಖಾಲಿ ಮಾಡ್ತಾರೆ. ಇದೆಲ್ಲ ಒಂದು ಅದ್ಭುತವಾದಂಥ ತಂತ್ರಗಳಿವೆಲ್ಲ. ಮಂತ್ರಗಳು ತಂತ್ರಗಳು ಅಂತ ಹೇಳ್ತೀವಿ. ಯಾಕೆಂದರೆ ಕೆಲವ್ರಿಗೆ ಪಾಪ ಹಣಕಾಸು ಇರೋದಿಲ್ಲ. ಹಣಕಾಸು ಇಲ್ದಾಗ ಹೋಗಿ ಒಬ್ಬರ ಹತ್ರ ನಾವು ಹಣ ಈಸ್ಕೊಂಡು ಅಥವಾ ಏನೋ ಒಂದು ಸಾಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಇದನ್ನು ಅಂದರೆ ಇದು ಮೊದಲೇ ಹೇಳ್ದಂಗೆ ಇದು ಯಾರಿಗಾರು ಸ್ವಲ್ಪ ಅನುಭವಕ್ಕಿರಬೇಕು. ಸುಮ್ಮನೆ ಹೇಗೆ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ. ಬೂದಿ ಸಿಕ್ಕಿದೆ ಅಥವಾ ದುರ್ಗಾದು ಯಾವುದೋ ಒಂದು ಸಿಕ್ಕಿದೆ ನಾನು ಅದನ್ನು ಮಾಡ್ತೀನಿ ಅಂದ್ರೆ ಆಗಲ್ಲ. ಈ ಒಂದು ಆಗ್ನೇಯಾಸ್ತ್ರ ಮಹಾಮಂತ್ರ ಭಾಳ ಪವರ್ಫುಲ್ ಆಗಿರೋವಂಥದ್ದು. ಇದು ಸುಮ್ಮನೆ ಅಲ್ಲ, ಭಾಳ ಪವರ್ಫುಲ್ ಮಂತ್ರ. ಆಗ್ನೇಯಾಸ್ತ್ರ ಅಂತಂದ್ರೇ ನೀವು ಕೇಳಿರ್ಬೇಕು, ಮಹಾಭಾರತ ಇದರಲ್ಲೆಲ್ಲ ಆಗ್ನೇಯಾಸ್ತ್ರ ಏನಾಯಿತು, ಅದು ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ಇದು ಒಂದು ಅಸ್ತ್ರ, ಮಹಾಮಂತ್ರ ಇದು. ಈ ಮಂತ್ರ ನೀವೇನಿದೆಯಲ್ವ ಇದನ್ನು ಹೇಳ್ಕೊಂಡು ಮೊದಲು ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. 1,00,000 ಸಲ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು, 1,00,000. ತದನಂತರ ನೀವು ಮಾಡಬೇಕಾದ್ರೆ ಮತ್ತೆ ನೀವು ಕಾರ್ಯಗತಾಗಿ ಮಾಡ್ತೀರಲ್ವ, ಆವಾಗ ಇದನ್ನು 1,000 ಸಲ ಮಂತ್ರಿಸ್ಬೇಕು. ಮೊದಲು 1,00,000 ಮಾಡ್ಕೋಬೇಕು, ತದನಂತರ 1,000 ಸಲ ಮಂತ್ರ ಇದನ್ನು ರೆಡಿ ಮಾಡಬೇಕಾಗುತ್ತೆ. ಆವಾಗ ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಆ ಬೂದಿಗಳನ್ನ ಇಟ್ಕೊಂಡು ನೀವು 1 ಸಲ ಮಂತ್ರಿಸಿ ಹಾಕಿದ್ರೆ ಸಾಕು ನಿಮಗೆ.
ಇದೊಂದು ಅದ್ಭುತವಾದಂಥದ್ದು. ಯಾಕೆಂದರೆ ಸಾಕಷ್ಟು ಕೇಳಿ ಕೇಳಿ ಏನಾಗ್ಬಿಡುತ್ತೆ ನಮಗೂ ಕೂಡ ಒಂಥರ ಅಯ್ಯೋ ಏನು ಜನ ಇದು ಇನ್ಯಾವ ರೀತಿ ಹೆಂಗೆ ಹೇಳೋದು ಇವ್ರಿಗೆ, ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಬೇಜಾರಾದಾಗ ಏನಾಗುತ್ತೆ, ಸೊ ಏನು ಬೇಡವೇ ಬೇಡ, ಈ ಯೂಟ್ಯೂಬು ಬೇಡ, ಏನೂ ಬೇಡ, ಜನ ಅರ್ಥ ಮಾಡ್ಕೊಳ್ಳಲ್ಲ, ಇನ್ನು ಸುಮ್ಮನೆ ಏನಕ್ಕೆ ಕೊಡೋದು, ಇದು ಒಂಥರ ಸಮುದ್ರಕ್ಕೆ ನೀರು ಹೊತ್ತಂಗೆ ಆಗ್ಬಿಡುತ್ತೆ. ಆ ಥರ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ದಯವಿಟ್ಟು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕೋ ಆ ಟೈಮ್ಗೆ ಏನೇನು ಕೊಡಬೇಕೋ ಅವ್ನು ಕೊಟ್ಟೇ ಕೊಡ್ತಾನೆ. ಇವತ್ತು ಯಾರ ಕಡೆಯಿಂದ ಅವಮಾನ ಆಗಿರ್ತಾನೋ ಅವ್ರ ಕಡೆಯಿಂದ ಕೂಡ ಸನ್ಮಾನ ಕೂಡ ಮಾಡ್ಬೋದು. ಅಂದರೆ ಮನುಷ್ಯಂಗೆ ತಾಳ್ಮೆ ಇರಬೇಕು. ಆ ತಾಳ್ಮೆ ಇದ್ದರೆ ಅವನು ಖಂಡಿತ ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದರೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.